ಇದು ಯತ್ನಾಳ್ ಅವರೇ ಮನಮೋಹನ್ ಸಿಂಗ್ ಅವರು ತಂದಂತ ಇಡೀ ಭಾರತ ದೇಶಕ್ಕೆ ಕೊಡಬೇಕು ಅಂತ ಆಗ್ತಂದಂತವ್ರು ಮನಮೋಹನ್ ಸಿಂಗ್ ಅವ್ರ ಹೆಸರನ್ನ ಹೇಳ್ಬೇಕು ಇವತ್ತು ನಾವು ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿ ಅವ್ರ ಹೆಸರನ್ನ ಹೇಳ್ಬಾರ್ದು ಅಂತ ಅಲ್ಲ, ಮನಮೋಹನ್ ಸಿಂಗ್ ಅವರು ತಂದಂತದ್ದು. ಅದ್ರಲ್ಲಿ 5 kg ಕಾಯಂ ಇನ್ನು 5 kg ಕೊಡ್ತೀವಿ ಅಂತ ನಮ್ಮ ಪಕ್ಷ ಹೇಳ್ತು. ಅದಕ್ಕೆ ಕೊಡೋಣ ಅಂತ ಅಂದ್ರೆ ನೀವು ಕೊಟ್ರ, ಸಿಂಗಾಪುರ್ ಕೊಟ್ರಿ, ನಮಗೆ ಕೊಡ್ಲಿಲ್ವಲ್ರಿ. 34 ರೂಪಾಯಿ ತಂದು ಕೊಡಿ ಅಂದ್ರೆ ಈಗ ಯಾರು ತಗೊಳ್ಳೋದಿಲ್ಲ ಅಕ್ಕಿಯ. ಅದರಿಂದ ಈಗ ಬೇಡಪ್ಪ ನಮ್ಮ ಅಕ್ಕಿನೇ ಕೊಡೋಣ ಅಂತ ಹೇಳಿ ಈ ತಿಂಗಳಿಂದ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅಕ್ಕಿ ಕೊಡ್ತಾ ಇದ್ವಿ. ಇದು ನಮ್ದೇನಿದೆ ತಪ್ಪು? ಮಾತು ಕೊಟ್ಟು ಎಲ್ಲಿ ಕದ್ದಿದೀವಿ ನಾವು? ಯಾವ 5 ಗ್ಯಾರಂಟಿನಲ್ಲಿ ಯಾವುದಕ್ಕೆ ಮಾತು ಕೊಟ್ಟು ಗೆದ್ದಿದ್ದೀವಿ? ಪ್ರಾಮಾಣಿಕವಾಗಿ ನಾವು ಆ 5 ಗ್ಯಾರಂಟಿಗಳನ್ನು ತೀರಿಸ್ತಾ ಇದೀವಿ. ಅದಕ್ಕೆ ಜನ ನಮ್ಮ ಮೇಲೆ ನೀವು ಏನೇ ಹೇಳಿದ್ರು ವಿಶ್ವಾಸವಾಗಿ ಜನ ಇದ್ದಾರೆ. ಅದನ್ನು ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಆದ್ರೆ ನೀವು ಇದರಿಂದ ಏನೋ ಆಗೋಯ್ತೆ, ಇದರಿಂದ ದೇಶ ಏನೋ ಆಗೋಯ್ತೆ, ಎಲ್ಲೋ ಒಂದ್ ಕಡೆ ಮುಳುಗೋಯ್ತೆ, ಏನೂ ಇಲ್ಲ. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಯಾರ ಸಂಬಳ ನಿಂತಿಲ್ಲ, ಯಾರ ಒಗೈರು ನಿಂತಿಲ್ಲ, ಏನೂ ಆಗಿಲ್ಲ, ಕೆಲಸಗಳು ನಡೀತಾ ಇದಾವೆ. ಏನು ಸ್ವಲ್ಪ ಅಭಿವೃದ್ಧಿ MLA ಗಳಿಗೆ ಕೊಡಬೇಕಾದಂತ ಅಭಿವೃದ್ಧಿ ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಐತೆ, ಮುಂದೆ ಸಾರಿ ಕೊಡಿಸ್ತೀವಿ. ಸಿದ್ದರಾಮಣ್ಣಗೆ ಹೇಳ್ತೀವಿ ನಾವು, ಏನಾರ ಮಾಡಿ ಕೊಡೋಣ. ಎಲ್ಲರೂ MLA ಗಳು ಗೌರವ ಉಳಿಸ್ಕೋಬೇಕು. ನಮ್ ಗೌರವ ಉಳಿಸ್ಕೋಬೇಕಾದ್ರೆ ನಮ್ ಕೆಲಸ ಇದೆ, ಆ ಕೆಲಸನ ಮಾಡೋಣ, ಮಾಡ್ಕೊಡಿ ಅಂತಕ್ಕಂಥ ಕೆಲಸವನ್ನ ನಾವು ಹೇಳ್ತೀವಿ. ಈ ರೀತಿ ದಯಮಾಡಿ ನಾವು ಯಾವೇ ಪತ್ರ ಕೊಟ್ಟು ನಿಲ್ಸ್ರಿ ಅಂತ ಹೇಳ್ತಿಲ್ಲ. ನಮ್ಮ ಮನವಿ ಏನಂದ್ರೆ 2,000 ಕೊಡೋ ಬದಲೇ 4,000 ಮಾಡ್ರಿ ಅಂತ ನಮ್ಮ ಮದುವೆ ಅಷ್ಟೇ. ನಾವು ಮನವಿ ಮಾಡ್ಕೊಳ್ದೆ 4,000 ಮಾಡ್ರಿ. ಈಗ ಹೋದ ವರ್ಷ 2,000 ಕೊಟ್ಟಿರಿ, ಇದೇ 2,000 ಮತ್ತೆ ಕಂಟಿನ್ಯೂ ಮಾಡಿದ್ರಿ. ಹಂಗ ಇನ್ನೂ 2,000 ಹೆಚ್ಚಿಗೆ ಮಾಡ್ರಿ ಸಲ ನಮ್ಮ ಮನವಿ ಸರ್ಕಾರದಲ್ಲಿ. ಇಷ್ಟು ದಿನ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಮತ್ತೆ ನಾ 2 ಕೊಡಲ್ಲ 4 ಕೊಡ ಅಂತ ಹೇಳ್ತೀರಿ. ಹೌದು, ಈಗ ನಾವು ಪತ್ರ ನಿಲ್ಲಿಸ್ತೀರಿ ಅಂದ್ರೆ ಪತ್ರ ಕೊಡಲ್ಲ. 2,000 ಕೊಡೋ ಜಾಗದಲ್ಲಿ 4,000 ಕೊಡ್ರಿ ಅಂತ 4,000 ಕೊಟ್ರೆ ಒಳ್ಳೆದು. ಮುಂದಿನ ಸಾರಿ ಬಂದ್ರೆ 4,000 ಕೊಡ್ತೀವಿ. ಮುಂದಿನ ಸಾರಿ ನಮ್ದೇ ಸರ್ಕಾರ ಬರುತ್ತೆ. ಅಲ್ಲ, ಮುಂದಿನ ಸಲ ನೀವು ಬರ್ತದೆ ಬಿಡ್ತದೆ ಆ ವಿಷಯ ಬೇರೆ. ಮುಂದೆ ಹೋಗೋಣಂತ ಸರ್ಕಾರ ಮತ್ 4,000 ಕೊಡ್ತೀವಿ. ಅನೌನ್ಸ್ ಮಾಡೇ ಬರ್ತೀವಿ. ಮುಂದೆ ಸರಿ 4,000 ಕೊಡ್ತೀವಿ. ಹತ್ರ ಅದರಿಂದ ಅದು ಮಾಡೋಣ. ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಬಡವರ ಬಗ್ಗೆ ಯಾವತ್ತೂ ಕೂಡ ಈ ಬಡವರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಹುಟ್ಟು ಗುಣ. ಅದನ್ನ ನಡೆಸ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ಗಿಂತ ತುಂಬಾ ಸೊಗಸಾಗಿ ಗೌಡ್ರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ನೀವು ನಿಜವಾಗ್ಲೂ ಕೂಡ ಅವ್ರನ್ನ ಏನಾರು ಮಾಡ್ಬೇಕು. ಅವ್ರ ಮೂಲ ಕಾಂಗ್ರೆಸ್ಗೆ ಇದ್ದಾರೆ. ಅವರು ಅವ್ರ ಮನಸ್ಸಿನಲ್ಲಿ ಕಾಂಗ್ರೆಸ್ ಇದೆ. ಅವ್ರು ಏನೋ ಸ್ವಲ್ಪ ಆ ಕಡೆ ಈ ಕಡೆ ಬಂದಾರೆ. ಯಾವತ್ತು ಕಾಂಗ್ರೆಸ್ನವರೇ ಅವರು.